ಡೆವಲಪ್ ಮಾಡಿ ನಾವು ಇಸ್ರೇಲ್ ಮೇಲೆ ಹಾಕ್ತೀವಿ, ಯಹೂದಿಗಳ ಮೇಲೆ ಹಾಕ್ತೀವಿ ಅಂತ ಹೇಳಿ ಖಮೇನಿ ಆ್ಯಂಡ್ ಗೌರ್ಮೆಂಟ್ ಹೇಳ್ತಾನೆ ಬರ್ತಾ ಇದೆ. ಸೊ ಅದನ್ನು ಇದೀಗ ನಾವು ಕೆಡದಿದ್ದೀವಿ ಅಥವಾ ಅವರಿಗೆ ಡೆವಲಪ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಇಸ್ರೇಲ್ ಇನ್ನೊಂದು ಕಡೆ ಹೇಳ್ತಾ ಇರುವಂಥದ್ದು. ಇನ್ನು ದಿನದಿಂದ ದಿನಕ್ಕೆ ಈ ಯುದ್ಧ ಏನಿದೆ ನೋಡಿ, ಕಾವನ್ನು ಹೆಚ್ಚು ಪಡೆದುಕೊಳ್ತಾ ಇದೆ. ಇದರ ಪರಿಣಾಮವಾಗಿ ಇವತ್ತು ರಷ್ಯನ್ ಜರ್ನಲಿಸ್ಟ್ ಕ್ಷಣಾರ್ಧದಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಕೇವಲ ಒಂದು ಕೂದಲೆಳೆಯ ಗ್ಯಾಪಲ್ಲಿ ರಷ್ಯನ್ ಜರ್ನಲಿಸ್ಟ್ ತಪ್ಪಿಸಿಕೊಂಡಿದ್ದಾರೆ. ಈ ಮೂಲಕ ರಷ್ಯಾದ ಎಂಟ್ರಿ ಎಲ್ಲೋ ಒಂದು ಕಡೆ ತಪ್ಪಿದೆ ಅಂತ ಹೇಳ್ಬೋದೇನೋ. ರಷ್ಯಾದ ಮಾಧ್ಯಮವೊಂದರ ವರದಿಗಾರ ಜಸ್ಟ್ ಮಿಸ್ ಆಗಿದ್ದಾರೆ. ವರದಿಗಾರನ ಪಕ್ಕದಲ್ಲೇ ಬಿದ್ದಿದೆ ಅಂತೆ ಇಸ್ರೇಲ್ನ ಕ್ಷಿಪಣಿ. ಓ ಮೈ ಗಾಡ್, ವೆರಿ ಇಂಟ್ರೆಸ್ಟಿಂಗ್. ದಕ್ಷಿಣ ಲೆಬನಾನ್ನಲ್ಲಿ ಯುದ್ಧದ ಲೈವ್ ವರದಿಗಾರಿಕೆಯನ್ನ ಮಾಡ್ತಾ ಇದ್ರು. ಸುಮಾರು 10 ಮೀಟರ್ ಅಂತರದಲ್ಲಿ ಬಿದ್ದಿರುವಂತಹ ಬಾಂಬ್ ಇದಾಗಿದೆ. ಅದೃಷ್ಟವಶಾತ್ ವರದಿಗಾರ ಹಾಗೂ ಕ್ಯಾಮರಾಮ್ಯಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಓಕೆ, ಇಸ್ರೇಲ್ನ ಕ್ಷಿಪಣಿ ಬಿದ್ದ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದೆಯಂತೆ. ಯಾಕೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಕೇಳಿ. ಇವತ್ತು ಸಾವಿರಾರು ಕ್ಷಿಪಣಿಗಳನ್ನ ಇಸ್ರೇಲ್ ಇರಾನ್ ಮೇಲೆ ಹಾಕ್ತಾನೆ ಇದೆ, ಅಲ್ಲಲ್ಲಿ ಬೀಳ್ತಾನೆ ಇದೆ. ಆದರೆ ಈಗ ಬಿದ್ದಿರುವಂಥದ್ದು ಓರ್ವ ರಷ್ಯನ್ ಜರ್ನಲಿಸ್ಟ್ ಪಕ್ಕದಲ್ಲಿ. ಇನ್ ಕೇಸ್ ಆಫ್ ರಷ್ಯಾದ ಜರ್ನಲಿಸ್ಟ್ ಅಥವಾ ರಷ್ಯಾದ ಪ್ರಜೆಗಳಿಗೆ ಈ ಯುದ್ಧದಿಂದ ಇಸ್ರೇಲ್ ಮತ್ತು ಅಮೆರಿಕ ಹಾರಿಸುವಂತಹ ಮಿಸೈಲ್ಗಳಿಂದ ದಾಳಿಯಾಯಿತು ಅಂತ ಎಣಿಸ್ಕೊಳ್ಳಿ. ಈಗಾಗಲೇ ಕಾದು ಕುಳಿತಿದೆ ರಷ್ಯಾ, ನಾವು ಹೆಂಗಪ್ಪ ಇದಕ್ಕೆ ಎಂಟ್ರಿ ಕೊಡ್ಲಿ ಅಂತ ಹೇಳಿ. ಚೈನಾ ಆಗಿರಲಿ, ರಷ್ಯಾ ಆಗಿರಲಿ, ಅಮೆರಿಕದ ಬಗ್ಧ ವೈರಿಗಳು ಅಥವಾ ಬಗ್ಧ ವೈರಿಗಳು ಅನ್ನೋದಕ್ಕಿಂತ ಇಲ್ಲಿ ಒಂದು ಕಲ ಹೇಳೋದಾದರೆ ಇಬ್ಬರೂ ಕೂಡ ಬಲಿಷ್ಠರೆ. ಅದು ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಅಮೆರಿಕ ಆಗಿರಲಿ, ರಷ್ಯಾ ಆಗಿರಲಿ, ಅಥವಾ ಚೈನಾ ಆಗಿರಲಿ, ಅಥವಾ ಭಾರತವೇ ಆಗಿರಲಿ, ದ ಕಾಂಪಿಟೇಟರ್ಸ್, ವಿ ಆರ್ 4 ಮೆಂಬರ್ಸ್ ಏನಿದ್ದೀವಿ, ದಿ ಟಾಪ್ ಮೋಸ್ಟ್ ಕಾಂಪಿಟೇಟರ್ಸ್. ಆದರೆ ಭಾರತ ಇಲ್ಲಿ ನ್ಯೂಟ್ರಲ್ ಆಗಿದ್ರು ಕೂಡ ರಷ್ಯಾ ಮತ್ತು ಚೈನಾ ನಿರಂತರವಾಗಿ ಅಮೆರಿಕದ ವಿರುದ್ಧವಾಗಿ ಧ್ವನಿ ಎತ್ತಾ ಇದ್ದ ಕಾರಣಕ್ಕೆ ಇದೀಗ ಈ ಘಟನೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಇರಾನ್ ಜೊತೆ ಕೈ ಜೋಡಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇವೆ. ಕಾರಣ ಇಲ್ಲಿ ನೋಡಿ, ಇರಾನ್ ಏನಿದೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ. ಹುಚ್ಚನ ಥರದಲ್ಲಿ ಪಕ್ಕದಲ್ಲಿರುವಂಥ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಹಂಗಂತ ಹೇಳಿ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡೋಕ್ಕಾಗಲ್ವಲ್ಲ. ಇಸ್ರೇಲ್ ಯಾವತ್ತಿಗೂ ಕೂಡ ಮುಸ್ಲಿಂ ವಿರೋಧಿ ಅನ್ನೋದು ಇವ್ರಿಗೆಲ್ಲ ಗೊತ್ತಿದೆ. ಹಾಗಾಗಿ ತಜಿಕಿಸ್ತಾನ್ ಇದೀಗ ಬೆಂಬಲವನ್ನು ನೀಡ್ತಾ ಇದೆ. ಇರಾನ್ಗೆ ತಜಿಕಿಸ್ತಾನ್ ಅಧ್ಯಕ್ಷ ಎಮೋಮಲಿ ಬೆಂಬಲವನ್ನು ನೀಡಿದ್ದಾರೆ. ಇರಾನ್ಗೆ 3610 ಟನ್ ಮಾನವೀಯ ನೆರವನ್ನು ಕಳಿಸಿದೆ ತಜಿಕಿಸ್ತಾನ್. 35 ಟನ್ ಔಷಧ, ಆರೋಗ್ಯ, ವೈದ್ಯಕೀಯ ಸರಬರಾಜುಗಳು, ಮಕ್ಕಳ ಉಡುಪುಗಳು, ಆಹಾರ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಹಾಸಿಗೆ, ಡೇರೆಗಳು, ನಿರ್ಮಾಣ ಸಾಮಗ್ರಿಗಳು ಹಾಗೂ ಇತರ ಅಗತ್ಯ ವಸ್ತುಗಳ ಸಾಗಣೆಯನ್ನು ಮಾಡ್ತಾ ಇದೆ ಅಂತೆ. 110 ಟ್ರಕ್ಗಳಲ್ಲಿ ಇರಾನ್ನತ್ತ ತಜಿಕಿಸ್ತಾನದ ಟ್ರಕ್ಗಳು ಹೊರಟಿವೆ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, 100 ಟ್ರಕ್ಗಳಲ್ಲಿ ಹೋಗ್ತಾ ಇದೆ. ಇರಾನ್ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ತಜಿಕಿಸ್ತಾನ್ ಹೇಳ್ತಾ ಇದೆ. ಸೊ ಮತ್ತೊಂದು ಕಡೆಯಲ್ಲಿ ನೀವು ಗಮನ ಹರಿಸಲೇಬೇಕು. ಯುದ್ಧದ ಮೊದಲೇ ದಿನವೇ ಹತ್ಯೆಗೊಳಗಾದಂತಹ ಅಯಾತುಲ್ಲಾ ಖಮೇನಿ ಏನಿದ್ದ ನೋಡಿ, ಇಡೀ ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕ ಅಂತ ಗುರುತಿಸಿಕೊಂಡವರು ಅಯಾತುಲ್ಲಾ ಖಮೇನಿ. ಅದು ಕೂಡ ಯಾವ ಸಂದರ್ಭದಲ್ಲಿ? ಅವರ ಪವಿತ್ರವಾಗಿ ಇದೆ ಅಂತ ಕನ್ಸಿಡರ್ ಮಾಡುವಂಥ ಪವಿತ್ರವಾಗಿರುವಂಥ ರಂಜಾನ್ ತಿಂಗಳಲ್ಲೇ ಅವರ ಹತ್ಯೆ ಆಗಿಡಾಯ್ತಲ್ಲ, ಅದು ಇಡೀ ಶಿಯಾ ಸಮುದಾಯವನ್ನು, ಮುಸ್ಲಿಂ ಸಮುದಾಯದ ಜೊತೆಯಲ್ಲಿ ಮುಖ್ಯವಾಗಿ ಸುನ್ನಿ ಮತ್ತು ಸಿಯಾವನ್ನು 2 ಭಾಗಗಳಾಗಿ ನಾವು ಪರಿಗಣಿಸಿದಾಗ ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕ ಆಗಿ ಗುರುತಿಸಿಕೊಂಡಂಥ ಖಮೇನಿಯ ಪರವಾಗಿ ಅಥವಾ ಇರಾನ್ನ ಪರವಾಗಿ ತಜಿಕಿಸ್ತಾನ್ ಇದೀಗ ನಿಂತಿದೆ. ಇರಾನ್ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ 100 ಟ್ರಕ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ತುಂಬಿಸ್ಕೊಂಡು ಇರಾನ್ನತ್ತ ಹೊರಟಿದೆ. ಆ ವಿಜುವಲ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಕಜಕಿಸ್ತಾನದ ವಿಜುವಲ್ಗಳನ್ನು.